ಇತ್ತೀಚೆಗಂತೂ ಚಿಕ್ಕಬಳ್ಳಾಪುರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 47 ಯಮದಾರಿಯಾಗಿ ಪರಿಣಮಿಸಿದೆ. ಪ್ರತಿನಿತ್ಯವೂ ಸಹ ಘನಘೋರ ಅಪಘಾತಗಳಾಗಿ ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗುತ್ತಿದೆ. ಇದೀಗ ಅಶೋಕ ಲೈಲ್ಯಾಂಡ್ 12 ಚಕ್ರದ ಬೃಹತ್ ಲಾರಿಯೊಂದು ನಾಗಾರ್ಜುನ ಕಾಲೇಜು ಬಳಿಯ ಕಿರಿದಾದ ಸರ್ವಿಸ್ ರಸ್ತೆಯಲ್ಲಿ ಮಗುಚಿ ಬಿದ್ದು ಭೀಕರ ಅಪಘಾತವಾಗಿದೆ. ಅಪಘಾತದಲ್ಲಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಕ್ಲೀನರ್ಗೆ ಕಾಲು ಮುರಿದು ಗಂಭೀರ ಸ್ಥಿತಿಯಲ್ಲಿದ್ದಾನೆಂದು ತಿಳಿದು ಬಂದಿದೆ. ವಿಷಯ ತಿಳಿದ ನಂದಿಗಿರಿಧಾಮ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಇನ್ನು ಚದಲಪುರ ಬಳಿ ಮೇಲ್ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದು, ಕೆಲ ಬೃಹತ್ ವಾಹನ ಚಾಲಕರು ಸರ್ವಿಸ್ ರಸ್ತೆ ಮೊರೆ ಹೋಗುತ್ತಿದ್ದಾರೆ. ಆದರೆ ಸರ್ವಿಸ್ ರಸ್ತೆ ಕಿರಿದಾಗಿದ್ದು ಚಾಲಕನ ಬೇಜವಾಬ್ದಾರಿತನದಿಂದ ಬಂದು ಅಪಘಾತಕ್ಕೆ ಕಾರಣವಾಗಿದ್ದಾನೆಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ಅಂತ ಕಬ್ಬಣ ಆನಗಲ್ಲ ತುಂಬಿತ್ತು. ಇದು ಹೈದ್ರಾಬಾದು ಬೆಂಗಳೂರು ರೋಡು. ಇದು ರೋಡ್ ಚಿಕ್ಕದಾಗೈತೆ, ಟ್ರಾಫಿಕ್ ಜಾಸ್ತಿ ಐತೆ. ಈಶಾ ಫೌಂಡೇಶನ್ ಆದಮೇಲೆ ಸಿಕ್ಕಾಪಟ್ಟೆ ವೆಹಿಕಲ್ ಆಗೈತೆ. ಇದು ಸರ್ವಿಸ್ ರೋಡು. ಬಂದಿದ್ದು ಒಪ್ಪೆಕ್ತಾನೆ ಈ ಕಡೆ ರೋಡ್ ಐತೆ ಅಂತ ಹೇಳ್ಬಿಟ್ಟು ಹಂಗೆ ಕೆಳಗಡೆ ಬಿಟ್ಬಿಡ್ತಾರೆ. ಇಲ್ಲಿ ಹೈಟ್ ಐತೆ ಗೊತ್ತಾಗ್ತಾ ಇಲ್ಲ. ಇದ್ರಿಗೆ ರೋಡವರು ಏನೋ ಮಾಡಿ ಸರ್ವಿಸ್ ರೋಡ್ ಹಿಂಗೆ ಸ್ಟ್ರೈಟ್ ಕೊಟ್ಬಿಡ್ಬೇಕು ನಾಗಾರ್ಜುನ ಕಾಲೇಜ್ಗೆ, ಇಲ್ಲಾಂದ್ರೆ ರೋಡ್ ಅಗಲ ಮಾಡ್ಬೇಕು ಸರ್. ಇಲ್ಲಿ ಏನಿಲ್ಲ ಅಂತಂದರೆ ಚದಲಪುರ ಹತ್ರ ನಿಂಕ ಒಂದು 2 ವರ್ಷದಿಂದ ರೋಡ್ ಬ್ರಿಡ್ಜ್ ಆಗ್ತಾನೆ ಇದೆ. ಚದಲಪುರ ಹತ್ರ ನಿಂಕ ನಾಗಾರ್ಜುನ ಬ್ರಿಡ್ಜ್ ಹತ್ರಕ್ಕೆ ಒಂದು ವಾರಕ್ಕೆ 8 ಆಕ್ಸಿಡೆಂಟ್ ಕಂಪಲ್ಸರಿ ಆಗ್ತಾವೆ ಸರ್. ಡೈಲಿ ಆಕ್ಸಿಡೆಂಟ್ ಸರ್. ಹೂವು ಎತ್ಕೊಂಡು ಹೋಗೋರು, ಹಾಲು ಎತ್ಕೊಂಡು ಹೋಗೋರ್ಕು, ಕಾಲೇಜ್ ಹುಡುಗರಿಗೂ ಡೈಲಿ ಇದೇ ತೊಂದರೆ ಆಗ್ತದೆ. ಹೂವು ಎತ್ಕೊಂಡು ನಾಗಾರ್ಜುನ ಕಾಲೇಜ್ ಇದೆ, ಸ್ವಾಮೀಜಿ BGS ಕಾಲೇಜ್ ಐತೆ ಹುಡುಗರು, ಆಮೇಲೆ ರೋಜಾ ಹೂವು ಎತ್ಕೊಂಡು ಹೋಗೋರು, ಈ ದ್ರಾಕ್ಷಿ ಹಣ್ಣು ಕೊಯ್ಯೋರು, ಇಲ್ಲಿ ತುಂಬಾ ತೊಂದರೆ ಆಗ್ತಾಯಿದೆ ಸರ್. ಲೋಕಲ್ ಅವ್ರಿಗೆ ವೆಹಿಕಲ್ ಜಾಸ್ತಿ. ದ್ರಾಕ್ಷಿ ಕೊಯ್ಯೋರು, ರೋಜಾ ಹೂವರು, ಕಾಲೇಜ್ ಹುಡುಗರು. ರೋಡ್ ಸರಿ ಇಲ್ಲ, ದೊಡ್ಡ ರೋಡ್ ಮಾಡಬೇಕು. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಅದರ ಜೊತೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಪಘಾತಗಳ ಸಂಖ್ಯೆಯೂ ಸಹ ಹೆಚ್ಚಾಗುತ್ತಿದ್ದು, ಅಪಘಾತಗಳ ನಿಯಂತ್ರಣಕ್ಕೆ ಅಧಿಕಾರಿಗಳು ಕ್ರಮ ವಹಿಸಬೇಕೆಂದು ಸ್ಥಳೀಯರ ಒತ್ತಾಯವಾಗಿದೆ. ಸರ್, ನಮ್ದು ಇಲ್ಲೇ ಡಿವಸೂರು ಹತ್ರ ನಂದಿ ಕ್ರಾಸ್ ಪಕ್ಕ ಒಂದು 2 ಕಿಲೋಮೀಟರ್ ಹೋಗ್ತಿದೆ ಡಿವಸೂರು. ಇದು ಹೈವೇ ಮಾಡಿರೋದು ಸರಿ ಇಲ್ಲ, ರೋಡು ಸಬ್ ರೋಡು. ಡೈಲಿ ಏನಂದರೆ ದೊಡ್ಡ ಗಾಡಿಗಳೆಲ್ಲ ಇದೇ ರೂಟಲ್ಲಿ ಬರ್ತವೆ, ಹೈವೇಗೆ ಹೋಗಲ್ಲ. ಡೈಲಿ ಹತ್ರ ಹೋಗಿ ಅಲ್ಲಿ ಇದು ಮಾಡಬೇಕು. ಅವ್ರೇನು ಮಾಡ್ತಾರೆ, ಇಲ್ಲಿ ಚಿಕ್ಕ ರೋಡಲ್ಲಿ ಬಂದು ಎಕ್ಸಕ್ಕೆ ಹೋಗ್ತಾರೆ. ಈ ಥರ ಆಕ್ಸಿಡೆಂಟ್ಗಳು ಡೈಲಿ ಈ ಥರ ಆಕ್ಸಿಡೆಂಟ್ಗಳಾಗ್ತವೆ. ಯಾರು ಕ್ರಮ ತಗೊಂತ ಇಲ್ಲ, ಈ ರೋಡವರು ಇದು ಮಾಡ್ತಾ ಇಲ್ಲ. ಈಶಾ ಫೌಂಡೇಶನ್ ಆದಮೇಲೆ ಇನ್ನೂ ಜಾಸ್ತಿ ಆಗ್ತೈತೆ ಆಕ್ಸಿಡೆಂಟು. ಟ್ರಾಫಿಕ್ಕು ಜಾಸ್ತಿ ಐತೆ. ಅದು ರೂಲ್ಸು ಯಾರು ಇದು ಮಾಡ್ತಾ ಇಲ್ಲ. ಹೈವೇ ಅವರು ಒಂದು ಇದು ಮಾಡಬೇಕು, ದೊಡ್ಡ ಗಾಡಿ ಎಲ್ಲ ಈ ಥರ ಇಲ್ಲಿ ಬಿಡಬಾರ್ದು. ಒಂದು ಇದು ಮಾಡಿ ಇದು ಮಾಡಬೇಕು. ಅದೇ ರೋಡು ಅಶೋಕ್ ಲೈಲ್ಯಾಂಡು 12 ವೀಲು ಅಂಗಲ್ ತುಂಬ್ಕೊಂಬಂದೈತೆ. ಪಾಪ ಸ್ಪೀಡಲ್ಲಿ ಬಂದವನೇ ಕರು ಕಾಣಿಸಿಲ್ಲ, ಸ್ಟ್ರೈಟು ಅಂತೇಳಿ ಹೊರಟೋಗಿದ್ದಾರೆ ಹಳ್ಳದಲ್ಲಿ. ಡ್ರೈವರ್ಗೆ ಸಣ್ಣ ಪುಟ್ಟಾಗಿದೆ, ಹೆಲ್ಪರ್ಗೆ ಕಾಲು ಮುರಿದೋಗಿದೆ, ಹಾಸ್ಪಿಟ್ಲಿಗೆ ಹಾಕೊಂಡು ಹೋಗಿದ್ದಾರೆ. ಉಸಿರಾಟಕ್ಕೆ ಜಾಸ್ತಿ ತೊಂದರೆ ಇದೆ. ಇತ್ತೀಚೆಗೆ ಅಂದರೆ ವಾರದಿಂದ ಒಂದು 7-8 ಆಗಿದೆ. ಇಲ್ಲೇ ನಮ್ಮ ಚದಲಪುರ ನಂದಿ ಕ್ರಾಸು ಈ ಬೈಟ್ಲೆ ಒಂದು 7-8 ಆಗಿದೆ. ಅಲ್ಲಿ ನಿನ್ನೆ 2 ಆಗಿದೆ. ಮೊನ್ನೆ ರಾತ್ರಿ ಕಾರ್ ಒಂದು ಅಪ್ಸೈಡ್ ಆಗಿದೆ. ಇವತ್ತು ಇದು ಬೆಳಗ್ಗೆ ಬೆಳಗ್ಗೆ ಚದಲಪುರ ಆಗಿದೆ. ಇವಾಗ ಇಲ್ಲಿ ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಇಲ್ಲಾಗಿದೆ. ಅಶೋಕ್ ಅಂತ. ಒಟ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಡೆಡ್ಲಿ ಹೆದ್ದಾರಿಯಾಗಿ ಪರಿಣಮಿಸಿದ್ದು, ವಾಹನ ಸವಾರರು ತುಸು ಎಚ್ಚರದಿಂದ ಚಾಲನೆ ಮಾಡುವುದು ಒಳಿತು. ದಿನನಿತ್ಯ ಅಪಘಾತಗಳಾಗಿ ಸಾವು ನೋವಿನ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತು ಅಪಘಾತಗಳ ನಿಯಂತ್ರಣಕ್ಕೆ ಕ್ರಮ ವಹಿಸುತ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.